पूज्याय राघवेंद्राय सत्यधर्मरताय च ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಕರಂದ್ರೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡು ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ಎಜುಕೇಷನ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಪ್ಲೀಸ್ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ, ಹಾಗೆ ಕಮೆಂಟ್ ಮಾಡಿ. ಆಲೂಗಡ್ಡೆ ತೊಗೊಂಡು ಚಾಪ್ ಮಾಡ್ಬೋದು, ನೀಟಾಗಿ ಪೀಲ್ ಮಾಡ್ಬೋದು, ಪೀಲ್ ಮಾಡದೇ ಇರ್ಬೋದು. ಇದರಲ್ಲೆಲ್ಲ ಪ್ರೋಟೀನ್ ಇರುತ್ತೆ, ಹಾಗಾಗಿ ಪೀಲ್ ಮಾಡಿಲ್ಲ ನಾನು. ಓಕೆ, ಸ್ಕಿನ್ ಎಲ್ಲ ಪೀಲ್ ಮಾಡಿಲ್ಲ. ಇನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು. ನೀವು ಕ್ವಾಂಟಿಟಿ ಎಷ್ಟಾದರೂ ಮಾಡ್ಕೊಳ್ಳಿ ಅಂತ ಅಂದರೆ ಎಲ್ಲ ಕ್ವಾಂಟಿಟಿ ಮೇಲೆ. ಓಕೆ, ಇನ್ನು ನೀಟಾಗಿ 2 ಸಲ ನೀರು ಹಾಕಿ ವಾಶ್ ಮಾಡ್ಕೋಬೇಕು. ಇವಾಗ ನೀರು ಹಾಕಿ ವಾಶ್ ಮಾಡ್ಕೊಂಡು ಓಕೆ, ಇವಾಗ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೋಬೇಕು. ಬೇಯಿಸೋದಂದರೆ ಜಾಸ್ತಿ ಒಂದು 5 ಮಿನಿಟ್ಸ್ 7 ಮಿನಿಟ್ಸ್ ಎಲ್ಲ, ಜಸ್ಟ್ ಒಂದು 2 ಮಿನಿಟ್ಸ್ ಅಷ್ಟೇ ಬೆಂದರೆ ಸಾಕು. ಅಥವಾ ಬಿಸಿನೀರಲ್ಲಿ ಹಾಕಿದ್ರೂ ಓಕೆ. ಗ್ಯಾಸ್ ಮೇಲೆ ನಾವು ಇಡ್ತೀವಿ ಅಂತಂದರೆ ಒಂದು 2 ಮಿನಿಟ್ಸ್ ಇಟ್ಟರೆ ಸಾಕಷ್ಟೆ. ಸ್ವಲ್ಪ ಇದು ಮಾಡಿ ಲಿಡ್ ಕ್ಲೋಸ್ ಮಾಡ್ತೀನಿ. 2 ನಿಮಿಷ ಫ್ರೈ ಮಾಡಿದ್ರೆ ಇದು ನೀರೆಲ್ಲ ಬಸ್ಕೋಬೇಕು. ಇವಾಗ ನೀರೇನು ಅವಶ್ಯಕತೆ ಇಲ್ಲ, ನೀರೆಲ್ಲ ಚೆಲ್ಲಿ ಇದು ಕಾಟನ್ ಬಟ್ಟೆಯಿಂದ ಒರೆಸ್ಕೋಬೇಕು. ಏಕೆಂದರೆ ಇದು ಆಯಿಲ್ ಒಳಗೆ ಹಾಕಿದರೆ ಸುಮ್ಮನೆ ಎಲ್ಲ ಆಯಿಲೆಲ್ಲ ಸಿಟ್ಟೋಗುತ್ತೆ, ಸುಮ್ಮನೆ ಮುಖಕ್ಕೆಲ್ಲ ಸಿಡಿದೆ. ಇವಾಗ ಇದನ್ನೆಲ್ಲ ಕಾಟನ್ ಬಟ್ಟೆ ಎಲ್ಲ ಹಾಕ್ಕೊಂಡಿದ್ದೀನಿ. ನೀರೆಲ್ಲ ಹೋಗೋವರೆಗೂ ಇದು ಸ್ವಲ್ಪ ಹೀಗೆ ಒರೆಸ್ಕೋಬೋದು, ಅಥವಾ ನೀರು ಹೋಗೋವರೆಗೂ ಈ ಥರ ನೇತಾನ ಹಾಕ್ಬೋದು. ಓಕೆ, ಸ್ವಲ್ಪ ನೀರೆಲ್ಲ ಹೋಗಲಿ. ನೀರೆಲ್ಲ ಹೋದರೆ ಫ್ರೈ ಮಾಡೋಕ್ಕೆ ಬರುತ್ತೆ, ಇಲ್ಲಾಂದರೆ ಫ್ರೈ ಮಾಡೋಕ್ಕೆ ಬರಲ್ಲ. ಓಕೆ, ಆಯಿತಾ? ಏನು ಅರ್ಜೆಂಟ್ ಇಲ್ಲ, ಒಂದು ರೆಸ್ಟ್ ಮಾಡೋಣ. ಓಕೆ, ಬಿಸಿಲಿಗಾದರೂ ಹಾಕೋಬೋದು, ಬಿಸಿಲಿಗೆ ಹಾಕಲ್ಲ ನಾವು ಅಂತಂದರೆ ಈ ಥರ ಎಲ್ಲ ನೀಟಾಗಿ ನೀರೆಲ್ಲ ಹೋಗೋವರೆಗೂ ಒರೆಸ್ಕೋಬೇಕಾಗುತ್ತೆ. ಓಕೆ, ನೀರೆಲ್ಲ ಹೋಗಲಿ. ಸ್ವಲ್ಪ ಎಣ್ಣೆ ಕಾಯಾಗಿಡಬೇಕು, ಸ್ವಲ್ಪ ಎಣ್ಣೆ ಕಾಯಲಿ. ಸ್ವಲ್ಪ ಎಣ್ಣೆ ಕಾದರೆ ಚೆನ್ನಾಗಿರುತ್ತೆ. ಓಕೆ, ಮತ್ತು ಇದೆಲ್ಲ ಬಟ್ಟೆ ತೊಗೊಂಡು ಎಲ್ಲ ಒರೆಸ್ಕೊಂಡಾಗಿದೆ. ನೀರಿನ ಅಂಶ ಇರಬಾರ್ದು. ನೀರಿನ ಅಂಶ ಆಗಿದ್ದರೆ ಎಣ್ಣೆ ಎಲ್ಲ ಹಾಕಿ ಫ್ರೈ ಮಾಡಬೇಕಾದ್ರೆ ಎಣ್ಣೆ ಎಲ್ಲ ಮುಖಕ್ಕೆಲ್ಲ ಸಿಡ್ದು ಮತ್ತು ಎಣ್ಣೆ ವೇಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವಾಗ ಎಣ್ಣೆ ಕಾಯ್ಬೇಕಿನ್ನ ಸ್ವಲ್ಪ ಕಾಯಲಿ. ಇದೇನು ಸೇಮ್ ಎಲ್ಲರೂ ಮಾಡಿದೆ ಅನ್ನೋ ರೀತಿ ಏನಿಲ್ಲ, ಲಾಸ್ಟ್ವರೆಗೂ ನೋಡಿ. ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ, ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಟೇಸ್ಟಿ ಆಗಿರುತ್ತೆ. ಓಕೆ, ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಎಣ್ಣೆ ಸ್ವಲ್ಪ ಬಿಸಿ ಆದರೆ ಚೆನ್ನಾಗಿ, ಹಸಿದ್ರೆ ಚೆನ್ನಾಗಿರಲ್ಲ. ಕಾದಿದೆ ಎಣ್ಣೆ, ಇವಾಗ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಳ್ಳೋಣ ಇವಾಗ. ಓಕೆ, ಸ್ವಲ್ಪ ಫ್ರೈ ಆಗಲಿ. ಸಣ್ಣದು ಮಿಕ್ಸಿಂಗ್ ಬೌಲ್ ತೊಗೋಬೇಕು. ಓಕೆ, ಸಣ್ಣದು ಮಿಕ್ಸಿಂಗ್ ಬೌಲ್ ತೊಗೊಂಡು ಇವಾಗ ಸ್ವಲ್ಪ ಖಾರದ ಪುಡಿ ಜಾಸ್ತಿ ಬೇಡ. ನಾನು ಚಿಕ್ಕ ಮಕ್ಕಳಿದ್ದಾವೆ ನಮ್ಮ ಮನೆಗೆ ತಿಂತಾವು, ಅಲ್ತಾವು ಖಾರ ಜಾಸ್ತಿ ಅಂತೇಳಿ. ಓಕೆ, ನೆಕ್ಸ್ಟ್ ಇವಾಗ ಸ್ವಲ್ಪ ಸಾಲ್ಟ್ ಬ್ಲ್ಯಾಕೇ ಹಾಕ್ಕೊತೀನಿ, ವೈಟ್ ಬೇಡ. ಸ್ವಲ್ಪ ಟೇಸ್ಟಿ ಆಗಿದೆ, ಸ್ವಲ್ಪ ಡಿಫ್ರೆಂಟ್ ಆಗೈತಿ ಅಂತೇಳಿ. ಓಕೆ, ವೈಟ್ ಸಾಲ್ಟ್ ಬೇಡ, ಬ್ಲ್ಯಾಕ್ ಸಾಲ್ಟೇ ಹಾಕೋಣ. ಚೆನ್ನಾಗಿರುತ್ತೆ. ಓಕೆ, ನೆಕ್ಸ್ಟ್ ಇವಾಗ ಹಿಂಗೆ LG ಹಿಂಗೆ ತೊಗೊಂಡಿದ್ದೀನಿ ನಾನು, ಅದು ಹಾಕ್ಕೊಂಡು. ಓಕೆ, ಹಿಂಗೆ ಹಾಕ್ಕೊಂಡೆ. ಆಯಿತಾ? ಇಷ್ಟೇ ಅಲ್ಲ, ಇನ್ನೂ ಇಂಗ್ರೀಡಿಯೆಂಟ್ ಇದೆ. ಇದೇನು ಕಾಮನ್ನು ಎಲ್ಲರೂ ಮಾಡ್ತಾರೆ ಅಂತಲ್ಲ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ. ಒಂದು ಪಾತ್ರೆ ಇಡಬೇಕು. ಒಂದು ಪಾತ್ರೆ ಇಟ್ಟು ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಂಡು, ನೆಕ್ಸ್ಟ್ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಮೆಣಸು, ಅರ್ಧ ಬೇಳೆನ 1/4 ಟೀ ಸ್ಪೂನ್ ಅಷ್ಟೇ ಇದೆ. ಹುರ್ಕೋಬೇಕಿದೆ. ಓಕೆ, ಸ್ವಲ್ಪ ಫ್ಲೇವರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಓಕೆ, ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಇದು. ಓಕೆ, ಆಯಿತಾ? ಇವಾಗ ಪೌಡ್ರ್ ಮಾಡ್ಕೋಬೇಕು, ತರಿ ಆಗಿ. ಮಿಕ್ಸಿಯಲ್ಲಿ ಅದೆಲ್ಲ ಪುಟಾಣಿ ಒಳಗೆ ಹಾಕಿ ಪುಡಿ ಮಾಡಿ. ಓಕೆ, ಇದನ್ನು ಪುಟಾಣಿಯಿಂದ ಕುಟ್ಟಬೇಕು.
ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿದೆ. ಇವಾಗ ಇದನ್ನು ಈ ಮಿಕ್ಸಿಂಗ್ ಬೌಲಿಗೆ ಹಾಕ್ಕೋಬೇಕು. ಓಕೆ, ಕುಟ್ಟಿರೋದನ್ನು ಮಿಕ್ಸಿಂಗ್ ಬೌಲಿಗೆ ಹಾಕೋಬೇಕು. ಓಕೆ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹೀಗೆ ಮಸಾಲೆ ಎಲ್ಲ ಇದಕ್ಕೆ ಹಾಕ್ಕೊಂಡ್ಬಿಡ್ಬೇಕು. ಓಕೆ, ಜೀರಿಗೆ ಮೆಣಸು ಕುಟ್ಟಿ ಪುಡಿ ಮಾಡಿರೋದು ಹಾಕ್ಕೊಂಡು ತುಂಬ ಟೇಸ್ಟಾಗಿರುತ್ತೆ, ತುಂಬ ಡಿಫ್ರೆಂಟ್ ಆಗಿರುತ್ತೆ, ಹೆಲ್ದಿ ಆಗಿರುತ್ತೆ. ಹಾಗೆ